ಇಲ್ಲಿ ಗಂಟ ನಂಬ್ಕೊಂಡೆ ಅವನ ಬಗ್ಗೆ ಏನೋ ಅಂದವನೇ ಅಲ್ಲ. ಅಂಥವನೇ ಹಿಂಗಂದ ಅಂದರೆ ಬಂಗಾರದು ತಪ್ಪಿರಕ್ಕಿಲ್ವಾ? ಅದು ಹಂಗಲ್ಲ ಅಪ್ಪಯ್ಯ. ನೋಡು ಮಗಳ, ನಮ್ಮ ಸುತ್ತಮುತ್ತ ಏನೋ ನಡೀತೈತೆ, ಆದರೆ ಅದು ಏನು ಅಂತ ನಮ್ಗೆ ಗೊತ್ತಾಗ್ತೆ. ಪರಿಸ್ಥಿತಿ ಕೈ ಮೀರೋಕ್ಕೆ ಮುಂಚೆ ನಿನ್ನ ಚೌಟ್ರಲ್ಲಿಗೆ ಫೋನ್ ಮಾಡಲೇಬೇಕು. ಅಲ್ಲ ಕಣ್ರಲ್ಲ, ಮೆಸ್ಸಿಗೆ ಊಟಕ್ಕೆ ಬರ್ತಾ ಇದ್ದು ನಮಗೆ ಇದೆಲ್ಲ ಸುಟ್ಟೋಗಿರೋದು ನೋಡ್ತಾ ಇದ್ರೆ ಹೊಟ್ಟೆ ಉರಿತೈತೆ. ಇನ್ನು ಮನೆಯವ್ರಿಗೆ ಹೆಂಗೆ ಅನ್ಸಿರ್ಬೇಡ. ಪಾಪ ಕಣಣ್ಣ. ಎಂತ ಸಾವು ಮಾರ್ರೆ. ಉಂಡ ಮನೆ ಈ ರೀತಿ ಭಸ್ಮ ಆಗಿದ್ದ ನೋಡ್ಲಿಕ್ಕೆ ಆಗುದಿಲ್ಲ. ಮಾಡಿದ್ದು ಯಾರಂತ ಗೊತ್ತಾಗ್ಲಿ, ಆಮೇಲೆ ಉಂಟು ಅವರಿಗೆ. ಪಾಪ ಕಣಣ್ಣ, ಪುಟ್ಟಕ್ಕನ ಮಕ್ಕ ನೋಡೋಕ್ಕಾಯ್ತಿಲ್ಲ, ಮಗುನ ಕಳ್ಕೊಂಡಂಗೆ ಅಳುತ್ತವ್ರೆ. ಹಿಂಗೆ ಮಾಡ್ದವನು ಏನೋ ನನ್ನ ಕೈಗೆ ಸಿಗಬೇಕು. ಹೋಳಿ ಹಬ್ಬದಾಗೆ ಕಾಮಣ್ಣನ ಸುಡ್ತಾರಲ್ಲ, ಹಂಗೆ ಸುಟ್ಟಾಕ್ಬಿಡ್ತೀನಿ. ಅದು ಹಾಕ್ಬಿಟ್ಟು ಬರಲ್ಲ. ಅಣ್ಣ, ಸ್ನೇಹ, ಈ ವಿಷಯನ ಎಲ್ಲರ ಮುಂದೆನೂ ಮಾತಾಡ್ತಿಲ್ಲವ. ಹೊಸಿ ನೋಡ್ಕೊಂಡು ಮಾತಾಡಬಾರ್ದೆ. ಅಳಿಯಂದ್ರಿಗೆ ಈ ವಿಷಯ ಗೊತ್ತಾದ್ರೆ ಏನು ಮಾಡೋದು? ಅವ್ವ, ಆ ಟೆನ್ಷನಲ್ಲಿ ಕೋಪದಲ್ಲಿ ಅದೇನು ಮಾತಾಡೋದು ಗೊತ್ತಿಲ್ಲ. ಆದರೆ ಅವಾಗ ಅಲ್ಲಿ ಮುರಳಿ ಭಾವ ಇರಲಿಲ್ಲ. ಹೊಸಿ ನಿಧಾನವಾಗಿ ಯೋಚನೆ ಮಾಡಿ ಹೇಳು. ಅವ್ರಿಗೆ ಗೊತ್ತಾಗೈತೋ ಇಲ್ಲೋ? ಇಲ್ಲ ಅವ್ವ, ಮುರಳಿ ಭಾವಂಗೆ ಈ ವಿಷಯ ಗೊತ್ತಿಲ್ಲ. ಮಸಿ ಕುಡಿಯವ? ಏನ ಅದೇನೋ ಸುಟ್ಟು ಬಿಡ್ತೀನಿ ಅಂತಿದ್ದೆ. ಹಂಗಲ್ಲ, ಬರೀ ಬೆಂಕಿ ಹಚ್ಚೋದು ಸುಡೋದು ಇದೇನಾ ನಿಮ್ಮ ಕೆಲಸ? ನಿಮ್ಮ ಗುರು ಸಖತ್ತಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ ನಿಮಗೆ. ಏನು ಕಟ್ಟೆ, ನೀವೇ ಬೆಂಕಿ ಹಚ್ಚೋದು, ನೀವೇ ಬೂದಿ ಬಾಚ್ಬಿಡೋದಾ? ಹಾಂ, ಇದ್ಯಾವ ಲೆಕ್ಕ ಗುರು? ಓ, ಯಾರಿಗೂ ಅನುಮಾನ ಬರಬಾರ್ದು ಅಂತನಾ? ಏನು ಹಂಗೆ ನೋಡ್ತಾ ಇದೀಯಾ? ಆ ಮಾರ ನಿಮ್ಮ ಕಡೆ ಅಂತಾನೆ? ನಿಮ್ಮ ಅಮ್ಮನ ಹೊಸ ರೈಟ್ ಹ್ಯಾಂಡು, ಅವನ್ನ ಒಳಗಾಕಿದ್ದು ಆಯಿತು. ನಿಮ್ಮವ್ವ ಬಂಗಾರಮ್ಮನಿಗೆ ವಾರ್ನಿಂಗ್ ಕೊಟ್ಟಿದ್ದು ಆಯಿತು. ನಾವು ಮಾರನ್ ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೆ ಅವನೇನಾದ್ರು ನಿನ್ನ ಹೆಸರು ಹೇಳಬೇಕು, ಆವಾಗಿದೆ ನಿನಗೆ. ಅವನು ಯಾರ ಹೆಸರು ಹೇಳಿದ್ರು ಹೇಳ್ದೆ ಇದ್ರು ನನ್ನ ಮಗನಿಗೆ ಐತೆ. ಅವನ್ ಮಾತ್ರ ಅಲ್ಲ, ಯಾರ್ಯಾರು ನಮ್ಮ ಸುತ್ತ ದಗಲ್ಬಾಜಿ ಕೆಲಸ ಮಾಡ್ಕೊಂಡು ಓಡಾಡ್ತಾವ್ರೋ ಯಾವನ್ನು ಬಿಡಕ್ಕಿಲ್ಲ.
ನನ್ಗೆ ಯಾಕೋ ಇವನ್ ಮೇಕೆ ಅನುಮಾನ. ಹೌದಣ್ಣ, ನನಗೆ ಕೂಡ ಹಾಗೆ ಅನ್ನಿಸ್ತಾ ಉಂಟು. ಇವನು ಈ ಕೆಲಸ ಎಲ್ಲ ಮಾಡಿ ನಿನ್ನ ತಲೆಗೆ ಕಟ್ಟಕ್ಕೆ ನೋಡ್ತಿದ್ದಾನ. ನೀವು ಹೇಳ್ದಂಗೆ ಇವನೇನಾದರೂ ಮಾಡಿದ್ರೆ ಇವನ್ನ ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ. ಅಪ್ಪಯ್ಯ, ಚೌಡಳ್ಳಿ ನಂಬರ್ ನನ್ನ ಹತ್ರ ಇಲ್ಲ. ನಿಮ್ಗೇನಾದ್ರೂ ಗೊತ್ತಿದೆಯಾ? ಒಳಗಡೆ ಡೈರಿ ಇರ್ತೈತೆ, ಅದ್ರಾಗ ನೋಡವ್ವ. ಆಣಿ ಚೌಡವ್ವ. ಅಪ್ಪಯ್ಯ, ಸಿಕ್ತು ಅಪ್ಪಯ್ಯ. ಫೋನ್ ಮಾಡವ್ವ, ಫೋನ್ ಮಾಡೋ. ಪುಟ್ಟಕ್ಕ, ಪುಟ್ಟಕ್ಕ, ಇದೇನು ಖಾಲಿ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಾ? ಓ, ಮನೆ ನೋಡಿದ್ರೆ ಒಂದು ಅಂದಾಜು ಸಿಗತ್ತೆ ಅಂತನಾ? ಮೋಸ್ಟ್ಲಿ ಒಂದು 50-70 ಲೀಟರ್ ಸೀಮೆ ಎಣ್ಣೆ ಸಾಕಾಗ್ಬೋದೇನೋ. ಇಲ್ಲಾಂದ್ರೆ ಪೆಟ್ರೋಲ್ ತಂದ್ಬಿಡಿ, ಇನ್ನೂ ಬೇಗ ಹತ್ಕೊಂಡು ಉರಿಯತ್ತೆ. ಮೆಸ್ ಅಂತೂ ಸುಟ್ಟಿದಾಯ್ತು. ಇವಾಗ ನಮ್ಗೆ ಈ ಮನೆ ಒಂದೇ ಬಾಕಿ ಇರೋದು. ಆಳ್ಗೊಂದು ಕಲ್ಲು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ, ಸುಮ್ಕಿದ್ಬಿಡು. ಕಲ್ಲ? ದೇವ್ರೆ, ನೀವು ಪೆಟ್ ತಿನ್ನೋರ, ಪೆಟ್ ಕೊಡೋರಲ್ವಾ? ಇಷ್ಟೆಲ್ಲ ದ್ವೇಷನ ಮನಸ್ಸಲ್ಲಿಟ್ಕೊಂಡು ನೀವು ಸುಟ್ಟು ಹೋಗದೆ ಬದುಕ್ತಿದ್ದೀರಲ್ಲ, ಗ್ರೇಟ್ ಕಣ್ರಿ ನೀವು. ನಾನು ಪುಟ್ಟಕ್ಕಂತವ ಮಾತಾಡಬೇಕು. ಕರಿ ಅವಳನ್ನ. ನಾವ್ಯಾಕೆ ಕರಿಬೇಕು? ತುಂಬ ಒಳ್ಳೆಯವ್ರ ಥರ ಅವನ ಹತ್ರ ಮಾತಾಡಿನೇ ಈ ಸ್ಥಿತಿಗೆ ತಂದ್ಬಿಟ್ರಲ್ಲ. ನಿಮ್ಗೆ ಯಾಕೆ ಯಾರೇ ಗೌರವ ಇತ್ತು, ಆದ್ರೆ ನೀವು ಅಕ್ಕ, ನೀನ್ ಯಾಕೆ ಕಣ್ಣೀರು ಹಾಕ್ತೀಯ? ಇವ್ರಿಗೆ ಆ ಯೋಗ್ಯತೆನೂ ಇಲ್ಲ. ಪುಟ್ಟಕ್ಕ, ಪುಟ್ಟಕ್ಕ, ನಮ್ಮವ್ವ ಈಗ ತಾನೇ ಪ್ರಾಣ ಬಿಟ್ಟು ಮತ್ತೆ ಬದುಕೋಳೆ. ದಯವಿಟ್ಟು ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡಿ. ಮತ್ತೆ ಅವಳ ತಲೆಗೇನೇನೋ ತುಂಬ ಅವಶ್ಯಕತೆ ಇಲ್ಲ. ಯೋನಾರು ಇದ್ರೆ ನಮ್ಮ ತವನೇ ಹೇಳಿ, ನಾವು ಅವಂಗೆ ತಿಳಿಸ್ತೀವಿ. ಇನ್ನು ಹೇಳಕ್ಕೆ ಏನಿದೆ? ಇಡೀ ಮೆಸ್ನ ಸುಟ್ಟು ಹಾಕಿ ಚಳಿ ಕಾಯಿಸ್ಕೊಂಡಿದಾರಲ್ಲ. ಯಾವಾಗ್ಲೂ ಮಾತಾಡಂಗೆ ಯೋನು ಗೊತ್ತಿದ್ದೆ ಮಾತಾಡ್ ದುಡುಕ್ಬೇಡ ನೀನು. ಪುಟ್ಟಕ್ಕ ಇಲ್ಲಿ ನೋಡಿ, ಅವ್ವನ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀವು ದಯವಿಟ್ಟು ಇಲ್ಲಿಂದ ಹೊರಡಿ. ಸ್ನೇಹ, ಅಯ್ಯೋ, ಯಾರಿಗವ ಹಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ ಅಮ್ಮವ್ರ, ನಿಮ್ಮನ್ನು ನೋಡಲಿಲ್ಲ ಕಣ, ಕ್ಷಮಿಸ್ಬಿಡಿ. ಪುಟ್ಟಕ್ಕ, ನಿಂತವ ವಸಿ ಮಾತಾಡ್ಬೇಕಿತ್ತು. ಆಟೆ ತಾನೆ ಮಾತಾಡಿ. ನೀನು ಒಬ್ಳು ತವ ಮಾತ್ರ ಮಾತಾಡ್ಬೇಕಿತ್ತು. ನಾನು ಇವ್ರ ತಾವು ಮಾತಾಡ್ಬೇಕು, ಎಲ್ರಿಗೂ ಕೇಳಿಸ್ತು ತಾನೆ. ಕೂತ್ಕೊಳ್ಳಿ ಅಮ್ಮ. ನೀನು ಕೂತ್ಕೊ ಪುಟ್ಟಕ್ಕ.
ಹಲೋ. ಹಲೋ ಅಜ್ಜಿ, ನಾನು ವಸು. ಕೂಸೆ, ನನ್ನ ಮೊಮ್ಮಗಳ ಫೋನ್ ಮಾಡಿರೋದು. 8 ದಿನ ಬೇಕಾಯ್ತೇನವ ಈ ಅಜ್ಜಿಗೆ ಎಪ್ತಿ ಆಗಕ್ಕೆ? ಹೆಂಗದ್ಯವ ನನ್ನ ಬಂಗಾರ ಹೆಂಗವಳೆ? ಹೆಂಗಿದ್ದೀರಾ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲ ಅಜ್ಜಿ. ಯಾಕವ, ಏನಾಯ್ತು? ಈ ಮನೇಲಿ ಆಗ್ತಿರೋ ಸಮಸ್ಯೆ 1-2 ಅಜ್ಜಿ. ಅದನ್ನು ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಸಮಸ್ಯೆನಾ? ಹೆಂಗಿದೆಯಾ ಪುಟ್ಟಕ್ಕ? ಇವನು ತೊಂದರೆ ಇಲ್ಲ ಅಂತ ಡಾಕ್ಟ್ರು ಹೇಳೋರೆ ಅಲ್ವಾ? ಪುಟ್ಟಕ್ಕ, ಎಲ್ರಿಗೂ ಈ ಕೆಲಸವ ನಾನೇ ಮಾಡ್ಸಿವ್ನಿ ಅನ್ನೋದು ಮನ್ಸ್ನಾಗ ಇಳ್ದವಾಗೈತೆ. ಯಾರಿಗೂ ಅರ್ಥ ಮಾಡಿಸೋ ತಾಳ್ಮೆನೂ ನಂತವ ಇಲ್ಲ. ಅರ್ಥ ಮಾಡ್ಕೊಳ್ಳೋಳು ನೀನು ಒಬ್ಳೆ ಅಂತ ನಿಂತವ ಮಾತಾಡಕ್ ಬಂದೀವ್ನಿ. ನಿನ್ಗೂ ಈ ಕೆಲಸ ನಾನೇ ಮಾಡ್ಸಿವ್ನಿ ಅನ್ನಿಸ್ತೈತ? ಯೋಳು ಪುಟ್ಟಕ್ಕ, ಮಾತಾಡು. ನನ್ನವ್ವ ನಾನು ಬಿಟ್ಟೋದ್ಮ್ಯಾಕೆ ನನ್ನವ್ವ ನನಗೆ ಸಾಂತ್ವನ ಹೇಳ್ತಿದ್ದು ಈ ಮೆಸ್ಸೆಯ ನನ್ನ ಉಸಿರು. ನನ್ನ ಜೀವ ಈ ಮನೆಯಾಗಿರೋದಕ್ಕಿಂತಲೂ ಹೆಚ್ಚು ಮೆಸ್ನಾಗೆ ಇರ್ತಿತ್ತು. ಈ ಮೆಸ್ಸು ನನಗೆ ಗೌರವ ತಂದು ಕೊಡ್ತು, ಊರಾಗ ಮರುವಾದೆ ಹೆಚ್ಚು ಮಾಡ್ತು. ಅಂತ ಮೆಸ್ನ ಸುಟ್ಟು ನನ್ನ ಕಣ್ಣು ಮುಂದೆನೆ ನನ್ನ ಮೆಸ್ಸು ಸುಟ್ಟು ಬೂದಿ ಹಾಕಬೇಕು. ಪುಟ್ಟಕ್ಕ, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಈ ಕೆಲಸವ ನಾನು ಮಾಡಿಲ್ಲ, ನಾನು ಮಾಡಿಸೂ ಇಲ್ಲ. ನನ್ನ ಮನಸ್ಸಿಗೆ ಬೇಕಾಗಿರೋದು ಅದೇ ಅಮ್ಮೋರೆ. ನೀವು ಮಾಡಕ್ಕಿಲ್ಲ ನೀವು ಮಾಡ್ಸಕ್ಕಿಲ್ಲ ಅಂತ ಪದೇ ನನ್ನ ಮನಸ್ಸಿಗೆ ಹೇಳ್ಕೊಡ್ತಾ ಇವನಿ. ಆದರೆ ಅವತ್ತೊಂದು ದಿವಸ ನೀವು ಹೇಳಿದ್ರಲ್ಲ, ಆದ್ರೆ ನಾನು ಗೆಲ್ಲೋ ಆಟ ಆಡುವಾಗ ನೀವ್ ಯಾರು ಬೇಸರ ಮಾಡ್ಕೋಕೂಡ್ದು. ಸುಮ್ಕೆ ಆಟ ನೋಡ್ಬೇಕು. ಆಟ ಈಗ್ಲೇ ಹೇಳಿ. ಪುಟ್ಟಕ್ಕ, ಅವ ನನ್ನ ಕೋಪದಾಗ್ಯವನೋ ತೆಪ್ ತಿಳ್ಕೋಬೇಡಿ ಅಂಬರೇ, ತೆಪ್ ತಿಳ್ಕೋಬೇಡಿ. ನೀವು ಮಾಡಿಸಿಲ್ಲ ಅಂದ ಮ್ಯಾಕೆ ಬೆಂಕಿ ಬಿದ್ದ ಜಾಗದಾಗೆ ನಿಮ್ಮ ಹಾಳು ಏನು ಮಾಡ್ತಿದ್ದ? ಅವ್ವ ಇಲ್ಲಿ ಯಾರ ಮಾತು ಕೇಳ್ತಿಲ್ಲ. ಅವಳನ್ನ ಸಮಾಧಾನ ಮಾಡೋಕ್ಕೂ ನಾನು ಬರ್ತೀನಿ. ಆನೆ ಚೌಡವ್ವ ಮಾತು ಕೊಟ್ರೆ ಪಿರಾಣ ಕೊಟ್ಟಂಗೆ. ನನ್ನ ಮಗಳಿಗೊಂದು ಸಮಸ್ಯೆ ಅಂತ ಗೊತ್ತಾದ ಮ್ಯಾಕು ನಾನು ಹೆಂಗೆ ಸುಮ್ಕಿರ್ಲಿ? ನಾನು ಈಗಲೇ ಒಂಟೆ. ನಾ ಬರ್ತೀನಿ ಕಣ್ಮಗ್ಳೆ, ನೀ ಏನು ಚಿಂತೆ ಮಾಡಬೇಡ. ಆಟೊತ್ನಾಗೆ ಮುಸ್ಕ್ ಹಾಕೊಂಡು
ಮೆಸ್ತ ಬರೋ ಕೆಲಸನಾರ ಇವನಿತ್ತು. ಪುಟ್ಟಕ್ಕ, ತೆಪ್ಪು ಸರಿನಾ ಎಲ್ರಿಗಿಂತ ಸಂದಾಕಿ ನೀನು ಅರ್ಥ ಮಾಡ್ಕೊಳ್ತೀಯ ನನ್ನ ನಂಬಿಕೆಯಿಂದ ಇಲ್ಲಿಗೆ ಬಂದೆ. ಆದರೆ ಇತ್ತೀಚೆಗೆ ನಿನ್ನ ಕಣ್ಣು ಮುಚ್ಚುವಾಗದೆ ಒಪ್ಕತಿ. ನನಗೆ ನಿನ್ನ ಮಗಳ ಮ್ಯಾಕೆ ಸಿಡಿಯೋಷ್ಟು ಕ್ವಾಪ, ಒಡಿಯೋಷ್ಟು ಆವೇಶ ಎಲ್ಲ ಐತೆ. ಆದ್ರೆ ಅವಳ ಮ್ಯಾಲಿನ ಕ್ವಾಪಕ್ಕೆ ನಿನ್ನ ಜೀವನಕ್ಕೆ ಆಧಾರವಾಗಿದ್ದ ಮೆಸ್ಸನ್ನು ಸುಟ್ಟಾಕೋ ಅಷ್ಟು ಈ ನಾಯಿವತ್ ಕೆಲಸ ನಾನು ಮಾಡ್ತೀನಿ ಅಂತ ನಿನ್ನ ನಂಬ್ತೀಯ ಪುಟ್ಟಕ್ಕ? ಹೇಳು ಪುಟ್ಟಕ್ಕ, ನನ್ನ ಅಷ್ಟು ಕಡ್ಕಿ ಅನ್ಕಂಡ್ಯ? ಯೋನ್ ಮಾಡ್ಲಿ ಪುಟ್ಟಕ್ಕ, ಕಟ್ಗೆ ಒಡಿಯಕ್ಕೆ ಅಂತ ನಾನು ಕೊಡ್ಲಿ ತಕೊಂಡ್ರು ಕೊಲಗಾತಿ ಅನ್ನೋ ಪಟ್ಟ ಕಟ್ಟಕ್ಕೆ ಕೆಲವರು ಕಾಯ್ಕೊಂಡವ್ರೆ. ಈ ಬಂಗಾರಮ್ಮ ಯಾರಿಗೂ ಎದುರ್ಕೊಳ್ಳೋಳಲ್ಲ. ನಾನು ಎದ್ರದು ತಲೆ ಬಾಗೋದು ಒಂದು ಅದ್ಯಾವ್ರಿಗೆ, ಇನ್ನೊಂದು ಒಳ್ಳೆ ಮನ್ಸಿರೋರ್ಗೆ. ಹಸು ಅಂತ ಮನ್ಸಿರೋ ನೀನು ಉಸ್ಸಂದ್ರೆ ನನಗೆ ಒಳ್ಳೇದಾಗಕ್ಕಿಲ್ಲ ಪುಟ್ಟಕ್ಕ. ಸರಂಡ್ರ ಕ್ವಾಪ, ಒಳ್ಳೆಯವ್ರ ಸಾಪ ಬೇಗ ತಟ್ಟದೆ. ನಾನು ನಿನಗೆ ಮತ್ತೆ ಹೇಳ್ತೀನಿ, ಈ ಕೆಲಸವ ನಾನು ಮಾಡು ಇಲ್ಲ, ಮಾಡಿಸೂ ಇಲ್ಲ. ಬಂಗಾರಮ್ಮನವರು ಆಲೆ ಮನೆ ಕುತ್ಕೊಂಡು ಬೇವಿನ ಕಡ್ಡಿ ಅಗಿದ್ರೆ ಅದು ಸಿಹಿಯಾಗಿರ್ತದ? ಬೇವಿನ ಮರದ ಕೆಳಗೆ ಕುತ್ಕೊಂಡು ಕಂಬಗಿದ್ರೆ ಕೈಯಾಗಿರ್ತದ? ನೀವು ತೆಪ್ಪು ಮಾಡಿದಿರೋ ಬಿಟ್ಟಿದಿರೋ ಅಂತ ಈಗ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸುಟ್ಟೋಗಿರೋ ಮೆಸ್ಸು ವಾಪಸ್ ಬರ್ತದ? ರಾಮನ್ ಸೇತುವೆ ಕಟ್ಟಕ್ಕೆ ಅಳಿಲು ತನ್ನ ಶಕ್ತಿ ಎಲ್ಲ ಆಗ್ತಂಗೆ ನನ್ನ ಮೆಸ್ಸು ಕಟ್ಟಕ್ಕೆ ನನ್ನ ಶಕ್ತಿ ಎಲ್ಲ ಹಾಕಿವ್ನಿ. ನನ್ನ ಗಂಡ ನನ್ನ ನಾರ್ದದಾಗೆ ಬಿಟ್ಟೋದಾಗ ನನ್ನ ಜೀವಕ್ಕೆ ಆಧಾರ ಆಗಿದ್ದೆ ಈ ಮೆಸ್ಸು. ಸಾವಿರಾರು ಹಸು ಹೊಟ್ಟೆಗೆ ಊಟ ಹಾಕಿದ್ದು ನನ್ನ ಮೆಸ್ಸು. ಆ ಮೆಸ್ಸಿಂದ ನನ್ನ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡಿದೆ. ನನ್ನ ಅನುಭವಕ್ಕೆ ಎಷ್ಟು ವಯಸ್ಸಾಗಿತ್ತು, ನನ್ನ ಮೆಸ್ಸಿಗೂ ಅಷ್ಟೇ ವಯಸ್ಸಾಗಿತ್ತು ಕಣ್ರವ್ವ. ಅಂತ ಮೆಸ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಈ ಕೆಲಸ ಯಾರೇ ಮಾಡಿದ್ರು ಅವ್ರು ಶಾನ ಕಷ್ಟ ಅನುಭವಿಸ್ತಾರೆ, ಶಾನ ಕಷ್ಟ ಅನುಭವಿಸ್ತಾರೆ. ನಾನು ಯಾವತ್ತೂ ಒಬ್ರಿಗೆ ಶಾಪ ಆಗ್ತವಳಲ್ಲ. ಈಗಲೂ ನನ್ನ ಮನಸ್ಸು ನೊಂದು ಹೇಳ್ತಾ ಇವ್ನಿ, ನನ್ನ ಮನಸ್ಸಿಗೆ ಬೆಂಕಿ ಹಾಕ್ದವ್ರು ಸಂದಾಕಿರಲ್ಲ ಅಮ್ಮವ್ರೆ, ಸಂದಾಕಿರಲ್ಲ. ಅವ್ರು ಯಾರೇ ಆಗಿರ್ಲಿ ಅವ್ರು ಸಂದಾಕಿರಕ್ಕಿಲ್ಲ, ಅವ್ರು ಸಂದಾಕಿರಕ್ಕಿಲ್ಲ. Oh